ಯೋಹಾನನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 11ನೆಯ ವಾಕ್ಯ. ಯೇಸು ಆಕೆಗೆ, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ವ್ಯಭಿಚಾರಿಣಿಯಾಗಿದ್ದಂಥ ಒಬ್ಬ ಸ್ತ್ರೀಯನ್ನು ಕ್ಷಮಿಸಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಕೆಲವು ಶಾಸ್ತ್ರಿಗಳು ಹಾಗೂ ಪರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂಥ ಒಬ್ಬ ಹೆಂಗಸನ್ನು ಕರೆದುಕೊಂಡು ಬಂದು ಯೇಸು ಕ್ರಿಸ್ತನ ಮುಂದೆ ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು, ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಮೋಶೆಯ ಧರ್ಮಶಾಸ್ತ್ರವು ನಮಗೆ ಅಪ್ಪಣೆ ಕೊಟ್ಟಿದೆ. ಈಕೆಯ ವಿಷಯವಾಗಿ ನೀನೇನು ಹೇಳುತ್ತೀಯ ಎಂಬುದಾಗಿ ಪ್ರಶ್ನಿಸುವಾಗ ಯೇಸು ಕ್ರಿಸ್ತನು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಈಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂಬುದಾಗಿ ಉತ್ತರ ಕೊಡುತ್ತಾ ಇದ್ದಾನೆ. ಆಗ ಅಲ್ಲಿ ಬಂದಿದಂಥ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರೂ ಕೂಡ ತಮ್ಮ ಮನಸ್ಸಿನಲ್ಲಿ ಚುಚ್ಚಲ್ಪಟ್ಟವರಾಗಿ ತಾವು ಕೂಡ ಪಾಪಿಗಳೇ ಎಂಬುದನ್ನ ಅರಿತು ಆಕೆಯ ಮೇಲೆ ದೋಷ ಹೊರಿಸುವುದನ್ನ ಬಿಟ್ಟು, ಆಕೆಯನ್ನ ಶಿಕ್ಷಿಸುವುದನ್ನ ಬಿಟ್ಟು ಹಿಂತಿರುಗಿ ಹೋಗಿಬಿಟ್ಟರು. ಅದರ ನಂತರ ಅಲ್ಲಿ ಉಳಿದದ್ದು ಆ ಹೆಂಗಸು ಹಾಗೂ ಯೇಸುಕ್ರಿಸ್ತನು ಮಾತ್ರವೇ. ಯೇಸುಕ್ರಿಸ್ತನು ಕೂಡ ಆಕೆಯನ್ನ ನೋಡಿ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂಬುದಾಗಿ ಆಕೆಯನ್ನ ಕ್ಷಮಿಸಿ ಸಮಾಧಾನದಿಂದಲೂ ಪಾಪ ಕ್ಷಮಿಸಲ್ಪಟ್ಟಂತ ಒಂದು ಸಂತೋಷದಿಂದಲೂ ಆಕೆಯನ್ನು ಕಳುಹಿಸಿದನು. ಅಂದ್ರೆ ಇಲ್ಲಿ ಗಮನಿಸುವಾಗ ಶಿಕ್ಷೆಯನ್ನ ತಪ್ಪಿಸಬಲ್ಲವನು ಯೇಸು ಕ್ರಿಸ್ತನು. ಕಾರಣ ಆತನೇ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಶಿಕ್ಷೆಗಳನ್ನ ವಹಿಸಿಕೊಂಡು ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟವನಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದನು. ಆತನ ಶಿಕ್ಷೆಯ ನಿಮಿತ್ತವಾಗಿ ನಾವು ಪಾಪಗಳಿಂದ ಉಂಟಾಗುವಂತ ಶಿಕ್ಷೆಗಳಿಂದ, ದಂಡನೆಗಳಿಂದ ತಪ್ಪಿಸಿಕೊಳ್ಳಬಹುದು. ಆತನ ಮೂಲಕವಾಗಿ ನಾವು ಪಾಪದಿಂದ ಬಿಡುಗಡೆಯನ್ನು ಕೂಡ ಹೊಂದಬಹುದು. ಆದ್ದರಿಂದ ಈ ದಿವಸಗಳಲ್ಲಿ ಪಾಪದ ನಿಮಿತ್ತವಾಗಿ ನಿಮ್ಮ ಜೀವಿತದಲ್ಲಿ ಏನೇ ಶಿಕ್ಷೆಗಳನ್ನ, ಏನೇ ಪರಿಣಾಮಗಳನ್ನ ಅನುಭವಿಸುತ್ತಾ ಇದ್ದರೂ, ನಷ್ಟವಾಗಿರಬಹುದು, ರೋಗವಾಗಿರಬಹುದು, ಬಾಧೆಗಳಾಗಿರಬಹುದು, ಶಾಪಗಳಾಗಿರಬಹುದು, ಯಾವುದೇ ರೀತಿಯ ಅಂತ ಸೋಲುಗಳು, ನಷ್ಟಗಳಾಗಿರಬಹುದು, ಅದನ್ನೆಲ್ಲ ಯೇಸುವಿನ ಮುಂದೆ ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ, ಯೇಸುವೆ ನಿನ್ನನ್ನು ಕ್ಷಮಿಸಿ ಪಾಪದ ಶಿಕ್ಷೆಯನ್ನ ತೆಗೆದು ಹಾಕು, ನಿನ್ನ ನೀತಿವಂತಿಕೆ ನನಗೆ ಅನುಗ್ರಹಿಸಿ ಎಂಬುದಾಗಿ ಕೇಳುವುದಾದರೆ, ಈ ದಿವಸ ಯೇಸು ಕ್ರಿಸ್ತನು ನಿಮ್ಮ ಮೇಲಿರುವಂತಹ ಶಿಕ್ಷೆಯನ್ನ, ದಂಡನೆಗಳನ್ನ ತೆಗೆದು ಹಾಕಿ ಪಾಪದ ಪರಿಣಾಮಗಳನ್ನ ಇಲ್ಲದೆ ಮಾಡಿ ತನ್ನ ರಕ್ತದಿಂದ ನಿಮ್ಮನ್ನು ತೊಳೆದು ಶುದ್ಧೀಕರಿಸಿ ನೀತಿವಂತರು ಎಂಬಂತ ಒಂದು ನಿರ್ಣಯವನ್ನು ನಿಮಗೆ ಅನುಗ್ರಹಿಸಲಿದ್ದಾನೆ. ಆತನ ಮಕ್ಕಳು ಎಂಬಂತ ಶ್ರೇಷ್ಠವಾದಂತ ಬಾಧ್ಯತೆಯನ್ನ ನೀವು ಹೊಂದಲಿದ್ದೀರಾ. ಆದ್ದರಿಂದ ಈ ದಿವಸಗಳಲ್ಲಿ ಶಿಕ್ಷೆಗಳಿಂದ ತಪ್ಪಿಸುವವನು ಯೇಸು ಕ್ರಿಸ್ತನು ಮಾತ್ರವೇ ಎಂಬುದನ್ನು ಅರಿತು ನಿಮ್ಮ ಪಾಪಗಳನ್ನು ಆತನ ಮುಂದೆ ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ಕರುಣೆ ಹೊಂದುವಿರಿ, ಇಲ್ಲವಾದರೆ ದಂಡನೆಗೆ ಗುರಿಯಾಗುವಿರಿ ಎಂಬುದನ್ನು ಅರಿತು ನಿಮ್ಮ ಪಾಪಗಳಲ್ಲೇ ಜೀವಿಸದೆ, ಸೈತಾನಿಗೆ ಅವಕಾಶವನ್ನ ಕೊಡದೆ ಯೇಸುವಿಗೆ ಅವಕಾಶವನ್ನ ಕೊಟ್ಟು ಆತನನ್ನು ಹೃದಯದಲ್ಲಿ ಸ್ವೀಕರಿಸಿಕೊಂಡು ಆತನಿಗೆ ಒಪ್ಪಿಗೆಯಾಗುವಂತ ಸಮರ್ಪಣೆಯಿಂದ, ದೃಢತೆಯಿಂದ, ಪರಿಶುದ್ಧತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕವಾಗಿ ನೀನು ಸ್ಪಷ್ಟವಾಗಿ ತಿಳಿಸಿದಂತೆ ನಮ್ಮ ಪಾಪಗಳ ನಿಮಿತ್ತವಾಗಿ ನಮಗೆ ಉಂಟಾಗಬೇಕಂತ ಶಿಕ್ಷೆಗಳನ್ನು ತಪ್ಪಿಸುವವನಪ್ಪ ನೀನೊಬ್ಬನೇ ಆಗಿದ್ದೀಯ. ಎಂತಹ ಪಾಪಗಳು ಚಿಕ್ಕದೋ ದೊಡ್ಡದೋಪ್ಪ, ಎಲ್ಲದರ ದಂಡನೆಗಳನ್ನು ನೀನು ಶಿಲುಬೆಯಲ್ಲಿ ಹೊತ್ತು ತೀರಿಸಿದ್ದೀಯ. ಅದನ್ನು ಅರಿತು ಅದರ ಮೇಲೆ ನಂಬಿಕೆಯನ್ನು ಇಟ್ಟು ನಮ್ಮ ಪಾಪಗಳನ್ನು ನಿನ್ನ ಮುಂದೆ ಒಪ್ಪಿಸಿ ಕೊಡ್ತಾ ಇದ್ದೇವೆ. ಅದನ್ನ ಮಾಡದೇ ಇರುವಂತೆ ಕರ್ತನೆ, ಅದನ್ನ ಮುಂದುವರಿಸದೇ ಇರುವಂತೆ ಈ ದಿವಸ ಒಂದು ಬಿಡುಗಡೆಯನ್ನು ಅನುಗ್ರಹಿಸಬೇಕಾಗಿ ಬೇಡುತ್ತಾನೆ. ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇರುವಂತ ಒಬ್ಬೊಬ್ಬರ ಮೇಲೆ ಕೂಡ ಯೇಸುವಿನ ರಕ್ತವು ಪ್ರೋಚಿಸಲ್ಪಡಲಿ. ಅವ್ರ ಹೃದಯವನ್ನ ತೊಳೆದು ಶುದ್ಧೀಕರಿಸಲಿ, ಜೀವಿತವನ್ನ ತೊಳೆದು ಶುದ್ಧೀಕರಿಸಲಿ, ಪಾಪಗಳಿಂದ ಬಿಡಿಸಿ ಕರ್ತನೆ ಅವರನ್ನ ಕಾಯಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಇಂದಿನಿಂದ ಪಾಪದ ಯೋಚನೆಗಳು ಬರಕೂಡದನ್ನ ಕಂಡು ಅಸಹ್ಯ ಹುಟ್ಟಲಿ. ಎಲ್ಲ ಮದ್ಯಪಾನ, ಧೂಮಪಾನ, ವ್ಯಭಿಚಾರ, ವೇಷಿತನಗಳು, ಇಚ್ಛೆಗಳು, ಕಳ್ಳತನ, ದೂರು ಹೇಳುವಂಥದ್ದು, ದೂಷಿಸುವಂಥದ್ದು, ಸಕಲ ಸೈತಾನ ಕಾರ್ಯಗಳು ಲಯವಾಗಿ ಹೋಗಲೆಂಬುದಾಗಿ, ಜೀವಿತಗಳನ್ನು ಬಿಟ್ಟು ಹೋಗಲೆಂಬುದಾಗಿ ಕಟ್ಟಲೆ ಕೊಡ್ತಾ ಇದ್ದಾನೆ. ಇನ್ನು ಮುಂದೆ ಹತ್ತಿಕೊಳ್ಳಬಾರದು. ಯೇಸುವಿನ ರಕ್ತದ ಬಲದಿಂದ ನೀಗಿ ಹೋಗಲಿ. ಎಲ್ಲವೂ ಪರಿಪೂರ್ಣವಾಗಿ, ಪರಿಶುದ್ಧರಾಗಿ, ನೀತಿವಂತರಾಗಿ ಕರ್ತನ ನಾಮದ ಮಹಿಮೆಗೋಸ್ಕರ ಜೀವಿಸಲಿ. ನೀತಿವಂತರಿಗಾಗಿ ನೇಮಿಸಲ್ಪಟ್ಟಂತ ಸಕಲ ಆಶೀರ್ವಾದಗಳು, ಸಕಲ ವಾಗ್ದಾನ
ವಾಗ್ದಾನಗಳು ಪರಲೋಕ ರಾಜ್ಯೋಪ ನಿನ್ನ ಮಕ್ಕಳಿಗೆ ಅನುಗ್ರಹಿಸಲ್ಪಡಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಈ ದಿವಸ ಮೊದಲುಗೊಂಡು ನೂತನ ಸೃಷ್ಟಿಗಳಾಗಿ ಹೊಸ ಜೀವಿತವನ್ನು ಪ್ರಾರಂಭಿಸುವುದಕ್ಕೆ ಸಹಾಯ ಮಾಡು. ನೀನು ಜೊತೆಗಾರನಾಗಿದ್ದು ಆತ್ಮನ ಬಲದಿಂದಲೂ ಯೇಸು ಕ್ರಿಸ್ತನ ನಡೆಸುವಿಕೆಯಿಂದಲಪ್ಪ ನಿನ್ನ ಕಾರ್ಯಗಳನ್ನು ಸಿದ್ಧಿಗೆ ತರಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸು. ನೀನು ಅರ್ಥಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.